ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ಭಿನ್ನ ರಾಶಿಯ ಒಳಗೆ 38ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನೋಡಿದ್ದೀವ್ರಿ. 39ನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳನ್ನು ಮಾಡೋಣ. ಏನು ಹೇಳ್ಯಾರ ನೋಡ್ರಿ, ಲೆಕ್ಕಾಚಾರ ಮಾಡಿ ಬಿಟ್ಟಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. 5 ಲೋಟ ಹಣ್ಣಿನ ರಸವನ್ನು 4 ಸ್ನೇಹಿತರಿಗೆ ಸಮವಾಗಿ ಹಂಚಿದರು. ಡ್ಯಾಶ್ ಲೋಟಗಳ ಹಣ್ಣಿನ ರಸವನ್ನು 8 ಜನರ ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು ಒಂದೇ ಆಗಿದೆ. ಆದ್ದರಿಂದ 5/4 ಬಾಕ್ಸ್ / 8 ಅಂತ ಐತಿ. ಇಲ್ಲೇನು ಮಾಡ್ಕೋಬೇಕಂದ್ರೆ ರೀ ನೋಡ್ರಿ, 5 ಗ್ಲಾಸ್ ಅದಾವ ಅಂತ ತಿಳ್ಕೊಂಡು 4 ಸ್ನೇಹಿತರು ಅದಾರ ರೀ, ಫ್ರೆಂಡ್ಸ್ ಅದಾರ. ಹಂಗಾದ್ರೆ ನೀವು 8 ಮಂದಿ ಫ್ರೆಂಡ್ಸ್ ಆದ್ರಂದ್ರೆ ಇಲ್ಲಿ ಎಷ್ಟು ಗ್ಲಾಸ್ ಜ್ಯೂಸ್ ಬೇಕಾಕೈತಿ ಅಂತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಆಗ್ಯಾರ, ಡಬಲ್ ಆಗ್ಯಾರ. 4 ಇದ್ದವ್ರು ಏನಾಗ್ಯಾರ, ಡಬಲ್ ಆಗ್ಯಾರ, ಅಂದ್ರೆ ಇಂಟು 2 ಆಗ್ಯಾರ. ಹಂಗಾರೆ ಇಲ್ಲಿ ಗ್ಲಾಸ್ಗಳು ಯಾಕನ್ನಾಕವು ಇಂಟು 2 ಆಕೈತಿ. ಇಂಟು 2 ಆತಂದ್ರೆ 10 ಆಕೈತ್ರಿ, ಇಲ್ಲಿ 10 ಬರ್ತೈತಿ. ಹಂಗಾದ್ರೆ ಏನಂತ ಬರಿಬಹುದ್ರಿ, ಇಲ್ಲಿ ಬಾಕ್ಸ್ ಒಳಗೆ 10 ಬರಿಬಹುದು. ಏನಿಲ್ರಿ, ಇಲ್ಲಿ ಡಬಲ್ ಆಗೈತೆ ಅಷ್ಟ. ಇನ್ನು ನೋಡ್ರಿ, 2ನೇ ಪ್ರಶ್ನೆ. 4 kg ಆಲೂಗಡ್ಡೆಯನ್ನು 3 ಚೀಲಗಳಲ್ಲಿ ಸಮನಾಗಿ ವಿಭಾಗಿಸುವುದು. 12 kg ಆಲೂಗಡ್ಡೆಯನ್ನು ಡ್ಯಾಶ್ ಚೀಲಗಳಲ್ಲಿ ಸಮವಾಗಿ ವಿಭಾಗಿಸುವುದು ಒಂದೇ ಆಗಿದೆ. ಆದ್ದರಿಂದ 4/3 12/12 ಬಾಕ್ಸ್ ಅಂತ ಅಂದಾರ. ಇಲ್ಲಿ ನೋಡ್ರಿ, ಎಷ್ಟು ಕೆ ಜಿ ಅದಾವ್ರಿ, 4 kg ಆಲೂಗಡ್ಡೆ ಅದಾವ. ಅದನ್ನ ಎಷ್ಟರೊಳಗೆ ಹಿಡಿಸ್ಯಾರು, 3 ಚೀಲದೊಳಗೆ ಹಿಡಿಸ್ಯಾರು. 3 ಚೀಲ ಇನ್ನು ಏನೈತ್ರಿ, 12 kg ಐತಿ. 12 kg ಐತಿ, ಎಷ್ಟು ಚೀಲ ಒಳಗೆ ಇಡ್ತಾರೋ ಅಂತ ಕೇಳ್ಯಾರ. ಹಂಗಾರ ಇಲ್ಲಿ ನೋಡ್ರಿ, ಏನು ಮಾಡತ್ತಾರ, ಇಲ್ಲಿ 4ನ್ನ 3 ಪಟ್ಟು ಹೆಚ್ಚು ಮಾಡ್ಯಾರ ನೋಡ್ರಿ. ಇಲ್ಲಿ ಇಂಟು 3 ಮಾಡ್ಯಾರ. 3 ಪಟ್ಟು ಅಂದ್ರೆ ಇಂಟು 3 ಅಂದಾಗ 4 3 12 ರೀ. ಇಲ್ಲಿ 4 3 12, ಇದು ಇಲ್ಲಿ ಬರ್ತೈತಿ. 4 3 12 ಆಯ್ತು. ಹಂಗಾರ ಈ ಕಡೆ ಸೇಮ್ ಆಕೈತಿ, ಇಂಟು 3 ಆಗಿಬಿಡ್ತೈತಿ ರೀ. ಇಂಟು 3 ಅಂದ್ರೆ 3 3 9 ಆಗಿಬಿಡ್ತೈತಿ. ಹಂಗಾರ ಇಲ್ಲಿ ಏನು ಬರ್ತೈತಿ, 9 ಬರ್ತೈತಿ. ಇಲ್ಲಿ 9 ಬರ್ತೈತಿ. ಇಲ್ಲ ನೋಡ್ರಿ, ಇದು 4 3 12, 3 3 9. ಈ ರೀತಿಯಾಗಿ ನೀವು ಮಾಡ್ಬೋದು. ಮುಂದಿನ ಪ್ರಶ್ನೆ ರೀ, 7 ರೊಟ್ಟಿಗಳನ್ನು 5 ಮಕ್ಕಳಿಗೆ ಹಂಚಿರುವುದು. ಡ್ಯಾಶ್ ರೋಟಿಗಳನ್ನು ಡ್ಯಾಶ್ ಮಕ್ಕಳಿಗೆ ಹಂಚಿರುವುದು ಒಂದೇ ಆಗಿದೆ. ಅಂದ್ರೆ ರೀ, ಇದು ಹೆಂಗೆ ಬರ್ತೈತಿ, 7/5 ಬಾಕ್ಸ. ಅದನ್ನ ಕೊಟ್ಟಿಲ್ರಿ, ಈ ರೀತಿಯಾಗಿ ನೀವು ಬರ್ಕೊಂಡ್ರೆ ಚಲೋ ಆಕೈತಿ. ಅಂದ್ರೆ ಇಲ್ಲಿ ಆದ್ದರಿಂದ ಬರ್ತೈತಿ. ಆದ್ದರಿಂದ ಈ ರೀತಿಯಾಗಿ ಬರ್ಕೊಡ್ರಿ. ಇನ್ನು ನನಗೆ ಇಲ್ಲಿ ವ್ಯಾಲ್ಯೂ ತುಂಬಕ್ಕೆ ಹೆಂಗೆ ಕಂಡು ಹಿಡಿದ, ನೀವು ಇಲ್ಲಿ 2 ಪಟ್ರೆ ಮಾಡ್ಕೋರಿ, 3 ಪಟ್ರೆ ಮಾಡ್ಕೋರಿ. ಇಲ್ಲಿ ಇಷ್ಟ ಅಂತ ಕೊಟ್ಟಿಲ್ಲ ಅವ್ರು. ನೋಡ್ರಿ, 7 ರೊಟ್ಟಿಗಳು ಅದಾವು, 5 ಮಕ್ಕಳಿಗೆ ಐತಿ. ಈಗ ಇಲ್ಲಿ ನನಗೆ ಎಷ್ಟು ರೊಟ್ಟಿಗಳು ಅಂತ ಕೊಟ್ಟಿಲ್ಲ, ಎಷ್ಟು ಮಕ್ಕಳು ಅಂತ ಕೊಟ್ಟಿಲ್ಲ. ನಾ ಇಲ್ಲಿ 2 ಪಟ್ಟು ಹೆಚ್ಚು ಮಾಡ್ಕೊಂಡೆ ಅಂದ್ರೆ ಇಂಟು 2 ಆಕೈತಿ. ಇಲ್ಲಿ ಇಂಟು 2 ಆಕೈತಿ. 7 2 14 ಆಕೈತ್ರಿ. ಇಲ್ಲಿ 5 2 10 ಆಕೈತಿ. ಸರ, ನಮಗೆ ಹಿಂಗೆ ಬ್ಯಾಡ್ರಿ, ನಾವು 3 ಪಟ್ಟು ಮಾಡ್ಕೋತೀನ. 3 ಪಟ್ಟು ಮಾಡ್ಕೋರಿ. ಇಲ್ಲಿ ಏನಾಕೈತಿ, ಇದಕ್ಕೆ ಇದು ಇಂಟು 3 ಆತಂದ್ರೆ 5 3 15 ಆಕೈತಿ. ಆಮೇಲೆ ಇಂಟು 3 ಆತಂದ್ರೆ 7 3 21 ಆಕೈತಿ. ನೀವು ಯಾವ ರೀತಿಯಾಗಿನೂ ಬರಿಬೋದು. ಇಲ್ಲಿ ಇಷ್ಟ ಅಂತ ಕೊಟ್ಟಿಲ್ಲ, ಅದರ ಸಂಬಂಧ ನೀವು ಏನು ಬೇಕಾದ್ರೆ ತೊಗೋಬೋದು. ಇಂಟು 3 ಮಾಡಿರಿ, ಇಂಟು 4 ಮಾಡಿರಿ, ಇಂಟು 5 ಮಾಡ್ಕೊರಿ, ಏನು ಬೇಕಾದ್ರೆ ಮಾಡಿರಿ. ನಾ ಇಲ್ಲಿ ಇಂಟು 2ನ ಮಾಡ್ತಾನೆ ರೀ. ಇಲ್ಲಿ 7 ಇದ್ದಲ್ಲಿ ಏನು ಬರ್ತೈತಿ, 14 ಬರ್ತೈತಿ. ಆಮೇಲೆ 5 ಇದ್ದಲ್ಲಿ 10 ಬರ್ತೈತಿ. ಈ ರೀತಿಯಾಗಿ ನೀವು ಬರಿಬೋದು. ಅವ್ರು ಕೊಟ್ಟಿಲ್ಲ ಅಂದರೆ ನೀವು ತೊಗೋಬೋದು, ಅವ್ರು ಕೊಟ್ಟಿದ್ರು ಅಂದರೆ ನೀವು ಡೈರೆಕ್ಟಾಗಿ ಮಾಡೋದು. ಇಂದಿನ ಅವಧಿಯಲ್ಲಿ ಇಷ್ಟ ಹಾಕ್ರಿ. ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ, ಅದನ್ನ ಸಾಲ್ವ್ ಮಾಡಿರಿ. ಧನ್ಯವಾದಗಳು.